ಹಲೋ ಹಾಯ್ ನಮಸ್ಕಾರ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ವ್ಲಾಗ್. 3ನೇ ದಿನದ ಅಮ್ಮನ ಮನೆಯಲ್ಲಿ ಹೊಸಲು ಮಾರಮ್ಮನ ಜಾತ್ರೆ ಮುಗ್ದೋದ್ರು ಕೂಡ ನಾವು ಗಂಡಿರ ಮನೆ ಬಂದು ಮೂರು ದಿನ ಮುಣ್ಕೊಂಬಂದು ನಾವು ಅಮ್ಮ ಪಾಪ ಚೆಗು ಎಲ್ಲಾನು ಆಚರಣೆ ಮಾಡ್ಕೊತೆ, ಏನು ಮಾಡಲ್ಲ, ಗುಡ್ಸ್ಕೊತೆ, ಪಾತ್ರೆ ಬೆಳಿಕತ್ತೆ, ಅಡುಗೆ 3 ಜನನು ಸೇರ್ಕೊಂಡು ನಾನು ಹೋಗ್ಲಿ ಅವರಿಬ್ರು ಸೇರ್ಕೊಬ್ರಿ ಅಡುಗೆ ಮಾಡ್ತಾರೆ ಅಷ್ಟೇ ನಾವು ಮಾಡೋದು. ನಮ್ಮ ಸ್ಟಾರ್ಟಪ್ಪೇ ಹೆಂಗ್ ಮಾಡಾಕ್ಬಿಟ್ಲು ನನ್ನ ತಂಗಿ. ಈಗ ಅದಕ್ಕೆ ಇವಾಗ ನಾವೆಲ್ಲ ಬಂದು ವಾರ ಕುತ್ಕೊಂಡು ಬರೀ ಇನ್ನೇನು ಮಾಡ್ತೀವಿ ನಾವು. ಅವಳು ಆಗಲ್ಲ ಇನ್ನೇನು ಇರ್ತದೆ, ಅವ್ರ ಮನೆ ಹಬ್ಬ 3 ದಿನ ಉಂಡು, ಅವ್ರ ಮನೆ ಹಬ್ಬ 3 ದಿನ ಉಂಡು, ನಮ್ಮ ಅಪ್ಪನ ಮನೆ ಹಬ್ಬ 3 ದಿನ ಉಂಡು. ಇದೆ ಉಂಡು ಹೇಳು ಮಮ್ಮಿ ರಿಪೀಟ್ ಇವಾಗ ನಾವೆಲ್ರೂ ಇಂಚು 4 ಜನ ಏನೋ ನಮ್ಮ ಅಣ್ಣನ ಮನೇಲಿ ಹೋಗ್ಬಿಟ್ಟು ತಿಂಡಿ ತಿನ್ಕ ಬಂದ್ವಿ. ಇವಾಗ ಎಲ್ಲ ತೋಟಕ್ಕೆ ಹೋಗ್ಬೇಕು ಅಂತ ಹೇಳಿ ರೆಡಿ ಆಯ್ತಾ ಇದ್ದೀವಿ. ನಮ್ಮ ತೋಟಕ್ಕೆ ಹೋಯ್ತೀವಿ. ಕಳ್ಸ್ ಬೈಲಿ. ನಮ್ಮ ಅಣ್ಣನ ಮನೆಗೆ ಹೋಗಿ ತಿಂಡಿ ತಿನ್ಕ ಬಂದು ಅಂದ್ವಲ್ಲ ನೋಡಿ, ಅವ್ರ ಮನೆಗೆ ಹೋಗಿ ತಿಂಡಿ ತಿನ್ಕ ಬಂದಿದ್ದು. ಏನ್ ತಿಂಡಿ ಮಾಡ್ಕೊಟ್ಟಿದ್ಲು ಕೇಳಿ ಫ್ರೆಂಡ್ಸ್. ಏನ್ ತಿಂಡಿ ಮಾಡ್ಕೊಟ್ಟಿದ್ಲು ಕೇಳಿ ಫ್ರೆಂಡ್ಸ್. ಏನು ಅದ್ಕೆರು ನಾದ್ನೀರು ಹೋದ್ರೆ ಏನ್ ತಿಂಡಿ ಮಾಡ್ಕೊಟ್ಟಿದ್ಲು ಕೇಳಿ ಫ್ರೆಂಡ್ಸ್. ಅವಳು ಬಿಸಿ ಮುದ್ದೆ, ಅನ್ನ, ಚಿಕನ್ ಚಾಪ್ಸು, ಅನ್ನ ಮಾಡಿಕೊಂಡವಳೆ ಎದ್ದೆಡ್ಕಿಯ. ಬೆಳಗ್ಗೆ ಎಲ್ಲಾರ ಮನೆ ತಿಂಡಿ ತಿಂದಿರ್ತೀರಿ. ಏನ್ ಅನ್ಕೊಳಿಕಿಲ್ಲ, ಎಲ್ಲಾರ ಮನೆಗ್ ತಿಂಡಿ ತಿಂದಿರ್ತೀರಿ ಅಂದ್ರೆ ಹಂಗಂತ ನಾನ್ ಅನ್ಕೊಂಡೆ. ಅದಕ್ಕೆ ಸುಮ್ಮನೆ ರೈಸ್ ಮಾಡಿದೆ. ನಿಮ್ಮ ಮಾಡಿದ್ರೋಗಿ ಅದ್ ಬೇಡ ಅಂದಿರ್ತೀರಿ, ಈ ರೈಸ್ ಬೇಡ, ಅದ್ ಬೇಡ, ಅದ್ ಬೇಡ, ಬರೀ ಒಂದಿಷ್ಟು ಬಿಳಿಯನ್ನ ತಗೊಬಂತೀರಿ. ಅದಕ್ಕೆ ಅವಳೆ ಮಾಡಿಲ್ವಂತೆ. ನಾವು ಗೀ ರೈಸ್ ಮಾಡಿದ್ರೆ ಅಂತಿದ್ಬೇಕ. ನೀವು ನಿಮ್ಮ ಮನೆ ಮಾಡಿರ್ತಿರಲ್ಲ. ಈಗ ಅಕ್ಕ ಗೀ ರೈಸ್ ಮಾಡಿದ್ರೆ ಚೇಂಜ್ ಮಾಡಬೇಕು. ಹಾಗೆ ಬೆಳಿಗ್ಗೆನೆ ನನ್ನ ಮಗ ಜಾತ್ರೆಯಲ್ಲಿ ತಂದಿದ್ದಂಥ ಆಟ ಸಾಮಾನ ಇಟ್ಕೊಂಡು ಆಟ ಆಡ್ಕೊಂಡು ಹೆಂಗೆ ಬಂದೈತೆ ಅಂತ ಹೇಳಿ ಎಲ್ರೂ ಕೇಳ್ತಾ ಇದ್ದ. ಅದ್ರ ಗ್ಯಾಪಲ್ಲಿ ನಾನು ಒಂದು ವಿಡಿಯೋನ ಎಡಿಟ್ ಮಾಡ್ತಾ ಅಟ್ಟದ ಮೇಲೆ ಕೂತಿದ್ದೆ. ಯಾಕೆ ಅಂತ ಅಂದರೆ ನಮ್ಮ ಊರಲ್ಲಿ ಅಷ್ಟು ಚೆನ್ನಾಗಿ ನೆಟ್ವರ್ಕ್ ಸಿಗಲ್ಲ ಕೆಳಗಡೆ. ಹಂಗಾಗಿ ಒಂದು ನಮ್ಮ ಹಿತ್ಲ ಕಡೆ ಹೋಗಬೇಕು, ಇಲ್ಲ ಅಂತ ಅಂದರೆ ಅಟ್ಟದ ಮೇಲೆ ಕೂತ್ಕೋಬೇಕು. ಹಂಗಾಗಿ ವೀಡಿಯೋನ ಎಡಿಟ್ ಮಾಡ್ತಾಯಿದ್ದೆ. ಅದೇ ಗ್ಯಾಪಲ್ಲಿ ಈಗ ರೀಸೆಂಟಾಗಿ ಮದುವೆ ಆಯ್ತಲ್ಲ, ಅಕ್ಕನ ಮಗಳು ಮತ್ತು ಅಳಿಯ, ಅವ್ರನ್ನ ಊಟಕ್ಕೆ ಕರೆದಿದ್ವಿ. ಬಂದು ಊಟ ಮಾಡಿಕೊಂಡು ಅವರು ಕೂಡ ತಾಂಬೂಲ ಎಲ್ಲ ತೊಗೊಂಡು ಮನೆ ಕಡೆ ಹೊರಟ್ರು. ಈಗ ಇವ್ರನ್ನ ಕಳಿಸ್ಬಿಟ್ಟು ನಾವು ಎಲ್ಲರೂ ಕೂಡ ಒಂದು ರೌಂಡು ತೋಟದ ಕಡೆ ಹೋಗಿ ತೋಟ ಎಲ್ಲನೂ ಬಳಸ ಹಾಕ್ಕೊಂಡು ನೋಡಿಕೊಂಡು, ಅಪ್ಪ ಕೂಡ ಅಲ್ಲೇ ಜಮೀನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅದ್ರದ್ದು ಕಂಪ್ಲೀಟ್ ವ್ಲಾಗ್ನ, ನಾವು ತೋಟದಲ್ಲಿ ಎಂಜಾಯ್ ಮಾಡಿದಂಥ ಕಂಪ್ಲೀಟ್ ವ್ಲಾಗ್ನ ನಾನು ಲಾಸ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಮಿಸ್ ಮಾಡದೆ ಹೋಗಿ ನೋಡ್ಬೋದು. ಚಕ ಅಂತ ಮುಟ್ಕೋಬೇಕು. ನಾನು ವೀಡಿಯೋ ಮಾಡ್ಕೊತಾ ಇದ್ದೀನಿ ತಾನೇ. ಒಂದ್ ಕವರ್ ಕಟ್ಬಿಟ್ಟು ಹಾಕೊಡಕ ಬಾಳೆಹಣ್ಣು ಕಲ್ಸೋದದು. ಇರಿ, ಏನಾಗಲ್ಲ. ಬೆಳಗ್ಗೆ ಹೋಗುರಂತೆ ಇರಿ ಸಂಜನವ್ರೆ. ಇವಾಗ ಎಲ್ಲರೂ ತೋಟಕ್ಕೆ ಹೋಗಿ ಅಲ್ಲಿ ಆಟ ಎಲ್ಲ ಆಡ್ಕೊಂಡು ಎಳ್ನೀರೆಲ್ಲ ಕುಡ್ಕೊಂಡು ಹಾಗೆ ಅಪ್ಪ ಕೆಲಸ ಮಾಡ್ತಾಯಿದ್ರು. ಅದನ್ನು ಕೂಡ ನೋಡಿಕೊಂಡು ಈಗ ಅಪ್ಪ ನಾವು ಎಲ್ಲರೂ ಮನೆಗೆ ಬಂದ್ವಿ. ಇವಾಗ ಆಲ್ಮೋಸ್ಟ್ ಈವ್ನಿಂಗ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ಆಫ್ಟರ್ನೂನ್ ಕಂಪ್ಲೀಟಾಗಿ ನಾವು ತೋಟದಲ್ಲೇ ಕಳೆದ್ವಿ. ನಾವು ಅಣ್ಣ, ಅತ್ತಿಗೆ, ಬಾವ ಎಲ್ಲರೂ ಹೋಗಿ ತೋಟದಲ್ಲಿ ಆಟ ಆಡಿಕೊಂಡು, ಆಟ ಅಂತ ಅಂದರೆ ಲಗೋರಿ ಆಡಿಕೊಂಡು, ಖೋಖೋ ಆಡಿಕೊಂಡು, ಸಿಕ್ಕಾಪಟ್ಟೆ ಫನ್ ಮೋಜು ಮಸ್ತಿನ ಮಾಡಿಕೊಂಡು ಈಗ ಮನೆ ಕಡೆ ಬಂದ್ವಿ. ಈಗ ಈವ್ನಿಂಗ್ ಆಗಿದೆ, ನಾನು ಊರಿಗೆ ಹೊರಡಬೇಕು. ಹಾಗೆ ಆ್ಯಪಲ್ಲಿ
ಅಮ್ಮ ಅವರು ಅಡುಗೆನ ಮಾಡ್ತಾಯಿದ್ರು. ಫ್ರೆಶ್ ಆಗಿ ಮಟನ್ ಎಲ್ಲ ತಂದು, ಅಂದರೆ ನೆನ್ನೆ ಎಲ್ಲ ನಾವು ತಿಂದಿರಲಿಲ್ಲ, ಸೋಮವಾರ ಅಲ್ವಾ, ಹಂಗಾಗಿ ಇವತ್ತು ಮತ್ತೆ ತರಿಸಿ ಅಡುಗೆ ಎಲ್ಲ ಮಾಡಿಕೊಂಡು ಮತ್ತೆ ಊಟ ಮಾಡ್ಕೊಂಡು ಮನೆ ಕಡೆ ಮನೆಗೂ ಕೂಡ ಸ್ವಲ್ಪ ತಗೊಂಡೋಗ್ಬೇಕು. ಹಾಗಾಗಿ ಅಡುಗೆ ಮಾಡ್ತಾಯಿದ್ರು. ಅದೇ ಗ್ಯಾಪಲ್ಲಿ ನನ್ನ ಮಗಳು, ಅಕ್ಕ ಎಲ್ಲರೂ ಸೇರಿಕೊಂಡು ಹೇಳಿದ್ನಲ್ಲ ಫಸ್ಟೇ, ನನ್ನ ಮಗ ನೆನ್ನೆ ಜಾತ್ರೆಯಲ್ಲಿ ಅದೇನೋ ಕಟ್ಟೋದು ಒಂದು ಆಟ ಸಾಮಾನು ತಗೊಬಂದಿದ್ದ. ಎಲ್ಲರೂ ಅದನ್ನೇ ಇಟ್ಕೊಂಡು ಆಟ ಆಡ್ತಾಯಿದ್ರು. ಅದಾದಮೇಲೆ ನಮ್ಮ ಸುಬ್ಬಿ ಅಂದರೆ ನಮ್ಮ ಅಣ್ಣನ ಮಗಳು ಕೂಡ ಬಂದು, ನನ್ನ ಸೊಸೆ ಮುದ್ದು, ಅವಳು ಕಿಚನ್ ಸೆಟ್ನ ತೊಗೊಬಂದಿದ್ಲಲ್ಲ ಅದನ್ನು ಕೂಡ ತಂದು ಅದರಲ್ಲೂ ಕೂಡ ಎಲ್ಲರೂ ಆಟ ಆಡಿಕೊಂಡು, ಅಂದರೆ ನನ್ನ ಮಗಳು ಅವ್ರನ್ನ ಕೂರಿಸ್ಕೊಂಡು ಮಕ್ಕಳನ್ನ ಆಟ ಆಡ್ಸೋದ್ರಲ್ಲಿ ಎತ್ತಿದ ಕೈ, ಎಲ್ಲರೂ ಕೂರಿಸ್ಕೊಂಡು ಆಟ ಆಡಿಸ್ತಾ ಇದ್ಲು. ಎದ್ಬರೇ ಕಂಬಗಳು ಕರಿ ಕರ್ಕಬರೇ. ನಮ್ಮ ಅಮ್ಮಂಗೆ ನಗುದ್ರು ಆಯ್ಕಿಲ್ಲ, ಆಚೆಗೆ ಹೋಗಿ ಡ್ಯಾನ್ಸ್ ಮಾಡಿದ್ರೆ ಆಯ್ಕಿಲ್ಲ. ಐ ಕರ್ಕಬರೇ ಮತ್ತೆ ಅಕ್ಕ ಬಂದ್ಲು. ಸುಬ್ಬಿ ಲಕ್ಕಿ ಸುಬ್ಬಿ ಶಿಲ್ಪಮ್ಮ ಉದ್ದಾಗಿರೋ ತೊಡೆ ತಕ ಹೊಡಿತಾಳೆ. ಅದಕ್ಕೆ ನಾನು ಅವಳು ಹೇಳ್ತಾಳೆ ಯಾರು ತೋರ್ಸ್ ಮದುವೆ ಆಗುವಂತಾಳೆ, ಅವಳೇ ನನ್ನ ಮದುವೆ ಆಗೋದು, ಇಲ್ಲಾಂದ್ರೆ ತೊಡೆ ತಕೊಂಡು. ಆಯ್ತಾ ಗುಬ್ಬಿ? ಹೌದಾ ಗುಬ್ಬಿ? ಗುಬ್ಬಿ ಇಲ್ಲ ನೋಡ ಗುಬ್ಬಿ, ಯಾರು ಕೇಳಿಕಿಲ್ಲ ಅಂದ. ಗುಬ್ಬಿ ನಾನು ಯಾರು ಕೇಳಲ್ಲ ಗುಬ್ಬಿ ನೋಡಿ ನನ್ನ ಬಾಯಿ ಹೊಡೆಯನಾ ಗುಬ್ಬಿ, ನಿನ್ನ ಹೇಳಿದ್ದಂತೂ ಕೇಳದೇ ಇಲ್ಲ ಅಂತ ನೀಗ. ಸಾಮಾನ್ಯ ಮಾಡ್ಬೇಡ, ಜಾಸ್ತಿ ಪಾತ್ರೆ ಸಾಮಾನು ಉಳ್ತಾವ. ಅವೇ ಇನ್ನೂ ಇದಾವ, ಇನ್ನು ಇನ್ನು ಅಡ್ಗೆ ಆಟ ಸಾಮಾನುಗಳು ತರೋಗು. ಶಿಲ್ಪತೆ ಶೀಲತೆ ವಿಡಿಯೋ ಮಾಡ್ಕತ್ತೆ. ಹೋಗು ಆಟ ಸಾಮಾನು ಆಟ ಸಾಮಾನು ನೀಟಾಗಿ ಕಿಚನ್ ಸೆಟ್ ಮಾಡಿ ಹೋಗು. ಹಳೆದು ತಗೋಬ, ಚೆನ್ನಾಗಿ ಸೆಟ್ ಮಾಡ್ದ. ಹೋಗು, ಈ ಕುಯ್ಬೇಡ, ಎಲ್ಲಾನು ಸೆಟ್ ಮಾಡಿದ್ಮೇಲೆ ಏನ್ ಡಿಸೈನ್ ಅಂತ ಫಸ್ಟ್ ಲಿವಿಂಗ್ ಏರಿಯಾಕ್ಕೆ ಸೋಫಾ ಮಾಡು. ಇದು ಕಿಚನ್ ಅಷ್ಟೇನೆ, ಅದು ಆ ಕಡೆ ಕಿಚನ್ ಸೆಟ್ ಮಾಡ್ತಾಳೆ ಈಗ. ಇದಿಷ್ಟು ಕಿಚನ್ ಸೆಟ್ ಅಷ್ಟೇ ಈಗ. ಚೇರು ಕುರ್ಚಿ ಟೇಬಲ್ ತರ ಡಿಸೈನ್ ಮಾಡ್ತಾರೆ. ಕುರ್ಚಿ ಟೇಬಲ್ ಅಲ್ಲ, ಸೆಲ್ಫಾ. ಓ ಚೀಲನೆ ತತ್ತ ಸುರಿದು ಬಿಟ್ಟಾರು ನೀಟಾಗಿ. ಹೊಸಿ ಎತ್ಕೋ. ಇನ್ನೂ ಚೀಲ ಇದ್ದಾವೆಲ್ಲ ತರ ಕೊಡ್ತವ್ರೆ. ಸ್ವಲ್ಪ ಸಾಕು ಬಾ. ನಾನು ಉಂಟೆ ಈಗ ನಿಮ್ನ ಸೆಟ್ ಮಾಡೋ ಆಗಷ್ಟರಲ್ಲಿ ಟೈಮ್ ಆಯ್ತದೆ. ಇರು ಅದಕ್ಕೆ ಬೆಳಗ್ಗೆ ಹೋಗು ಮೆಮ್ಮಿ ಅಂತ ಇರೋದು. ಬೆಳಗ್ಗೆ ಹೋಗುವೆ ಮೆಮ್ಮಿ. ಬೆಳಗ್ಗೆ ಎದ್ದೆಡ್ಗೆ ಹೋಗ್ಬಿಡು ಮಮ್ಮಿ. ನೋ ವೇ. ತಿಂಡಿನೂ ಬೇಡ 7 ಗಂಟೆಗೆ ಹೊಂಟ್ಬಿಡು, 8 ಗಂಟೆ ಅಷ್ಟೊಳಗೆ ಅಲ್ಲಿ ಇರ್ತೀರಾ. ಅವೆಲ್ಲ ಬೇಡ, ಬರೀ ಕಿಚನ್ ಅಷ್ಟೇ ನಮ್ದು. ವಾಪಸ್ ಇಡೋಗವ ಅಷ್ಟು ವಾಪಸ್ ಇಡಿ. ನಾನು ಏನೇನು ಕೊಡ್ತೀನಿ ಅವೆಲ್ಲ ವಾಪಸ್ ಇಡುವೆ. ಇರು ಸಿಕ್ಕಿದ್ರೆ ಸಾಮಾನ್ಯ ತಂದೋಳೆ. ಪುಟ್ಟಿ ಸಿಕ್ತು, ಕಪ್ಪು ಸಿಕ್ತು. ನಂತವು ಸೇಮ್ ಕಪ್ ಇಟ್ಕೊಳಕ. ನಂದಮ್ಮಿ ಕಪ್ಪಿದು, ನಂದ ಕಪ್ಪಿದು. ಒಳ್ಳೆ ಪಾಪು. ಎಲ್ಲಿದ ಪಾಪು ಇದ್ಯಾಕೆ ನಡಿಗೆ ಕಣ್ಕಪ್ಪ ಅಂತ ಗೊಂಬೆ ಪಾಪು ಇದೆ ಇದ್ರೊಳಗೆ. ಅದಕ್ಕೆ ಕಿಕ್ಕು ಅಂತಾರೆ ದೊಡ್ಡ ಬಾಯ್ತು ಮುಚ್ಕೊಂಡಿರು. ಅದು ಬಿಸಿ ಮಾಡ್ಕೊಡ್ತಾವ್ರೆ ಫ್ರೆಂಡ್ಸ್. ನೆನ್ನೆದೆಲ್ಲ ಖಾಲಿಯಾಗಿತ್ತು. ಈಗ ಮತ್ತೆ ನಮ್ಮಪ್ಪ ಮಟನ್ ಚಿಕನ್ ಎಲ್ಲ ಫ್ರೆಶ್ ಆಗಿ ತಂದು ಫ್ರೆಶ್ ಆಗಿ ಮಾಡಿಕೊಡ್ತವ್ರೆ. ಬಾಕ್ಸ್ಗೆ ಹಾಕಿ ನಮ್ಮ ಅಕ್ಕ ರೆಡಿ ಮಾಡ್ತಾವಳೆ. ಹಾಂ ಬೇಡ, ಹಸಕ್ಕಿ ತುಂಬಿಟ್ಬೇಡ, ಊರಕ್ಕಿ ತುಂಬಿಟ್ಟೆ ಸಾಕು. ನೀನು ಪ್ಲೇ ಕೊಟ್ಟಿರ್ಲಿಲ್ವಾ ನಾನು ವಿಡಿಯೋ ಮಾಡಿದ್ವಾಗ? ಕೊಟ್ಟಿರ್ಲಿ, ನೋಡೇ ಇಲ್ಲ ಅಷ್ಟೊತ್ತಿಂದ. ಅಡುಗೆ ಮನೆ ಕಿಚನ್ ಸೆಟಪ್ ರೆಡಿ ಆಗಿದೆ. ಇದೆಲ್ಲ
ಸಾಮಾನು ಅಡುಗೆ ಸಾಮಾನು ಇದೆಲ್ಲ ಗ್ಯಾಸ್ ತಯಾರಿ ಹೊರಡ್ತಿದ್ದಾಳೆ. ಆನಿಯನ್ ಹೊರಡ್ತಿದ್ದಾರೆ. ಅಂತೂ ಇಂತೂ ಮಟನ್ ಸಾಂಬಾರು ಮಾಡಿಸ್ಕೊಂಡು ತಗೊಂಡೋಗಂಟು ಹೊರಡ್ಲಿಲ್ಲ. ಅಲ್ಲಿಡಿಯೇ ಬ್ಯಾಗ್ ಹಿಡಿಯೇ ಎಲ್ಲ ತುಂಬ್ಕೊಯ್ದಾಳೆ ಅಂತ ಹೇಳೆ, ಕೊಯ್ತಾಳೆ ತುಂಬ್ಕೊಂಡು. ತುಂಬ್ಕೊಯ್ದಾಳೆ ಅಂತ ಹೇಳೆ. ಹೇಳು ನೀನೇ. ನೋಡಿ ಫ್ರೆಂಡ್ಸ್, ತುಂಬ್ಕೊಂಡು ಹೋಯ್ತಾವಳೆ. ಎಲ್ಲ ತುಂಬ್ಕೊಯ್ದಾಳದಪ್ಪ. ನಮ್ಮ ಅಪ್ಪ ನಮ್ಮ ಮನೆದೆಲ್ಲ ತುಂಬ್ಕೊಯ್ತಾಳ ನೋಡಪ್ಪ ಅಲ್ಲಿ. ನಮ್ಮ ಅಪ್ಪನ ನಮ್ಮ ಮನೆದೆಲ್ಲ ತುಂಬ್ಕೊಯ್ತಾಳೆ. ತುಂಬ್ಕೊಯ್ತಾಳೆ ನೋಡಿ ಫ್ರೆಂಡ್. ತಂಬಿಟ್ಟೆಲ್ಲ ಜಾತ್ರೆ ಮಾಡ್ತಿದ್ರ. ಸ್ಟಾಪ್ ಕೊಡ್ನಾ. ಬಾಯ್ ಬಾಯ್ ಮದುವಕ್ಕ ಬಾಯ್ ಮಾಡು. ನಾವು ನೆಕ್ಸ್ಟ್ ಸಿಗ್ತೀವಿ ಏನೋ. ಯುಗಾದಿ ಇನ್ನೊಂದು ವಾರ.